ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗ್ಡೆ. ಇನ್ನೆರಡು ದಿನಕ್ಕೆ ಮಕರ ಸಂಕ್ರಾಂತಿ ಹಬ್ಬ. ಎಲ್ರಿಗೂ ಅಡ್ವಾನ್ಸ್ ವಿಶಸ್ ಅನ್ನ ತಿಳಿಸ್ತಾ, ನಮ್ಮ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ನಾವ್ ಎಲ್ಲಾ ಹಬ್ಬಗಳನ್ನ ಆಚರಣೆ ಮಾಡೋದು ಸಾಮಾನ್ಯವಾಗಿ ಲೂನಾರ್ ಕ್ಯಾಲೆಂಡರ್ನ ಮೇಲೆ. ಆದ್ರೆ ಸಂಕ್ರಾಂತಿ ಹಬ್ಬ ಮಾತ್ರ ಸೋಲಾರ್ ಕ್ಯಾಲೆಂಡರ್ ಆಧಾರದ ಮೇಲೆ ನಡೆಯುತ್ತೆ. ಯಾಕೆಂತಂದ್ರೆ ಮಕರ ರಾಶಿಯನ್ನ ಆವತ್ತು ಸೂರ್ಯ ಎಂಟರ್ ಆಗ್ತಾನೆ ಅನ್ನೋದಕ್ಕೆ ಸಂಬಂಧಪಟ್ಟಿರುವಂತಹ ನಮ್ಮ ಆಸ್ಟ್ರಾನಮಿ ಅನ್ನೋದೇನಿದೆ ಆ ಒಂದು ಆಧಾರದ ಮೇಲೆ ಈ ಮಕರ ಸಂಕ್ರಾಂತಿ ಹಬ್ಬ ಅಂದ ತಕ್ಷಣ ನಮ್ಗೆ ಅದಕ್ಕೆ ಆಡ್ ಆಗಿರುವಂತಹ ಕೆಲವೊಂದಷ್ಟು ವಿಚಾರ ಅನ್ನೋದು ರಪ್ಪರಪ್ಪನೆ ಕಣ್ಮುಂದೆ ಬರುತ್ತೆ. ಸಂಕ್ರಾಂತಿ ಹಬ್ಬ ಅಂತಂದ್ರೇನೆ ಸ್ವಾಮಿಯೇ ಶರಣಂ ಅಯ್ಯಪ್ಪ. ಕೇರಳದ ಶಬರಿಮಲೆಯಲ್ಲಿ ಕುಳಿತಿರುವಂತಹ ಅಯ್ಯಪ್ಪನ ಸನ್ನಿಧಾನಕ್ಕೆ 5 ರಿಂದ 6 ಲಕ್ಷ ಜನ ಪ್ರತಿ ವರ್ಷ ಹೆಚ್ಚಾಗ್ತಾ ಇದೆ ಈ ನಂಬರ್. ಅವರು 41 ದಿನಗಳ ಕಾಲ ಒಂದು ಕಟ್ಟುನಿಟ್ಟಿನ ಶಿಸ್ತಿನ ಶ್ರದ್ಧಾ ಭಕ್ತಿಯ ಆ ಆಚರಣೆಯನ್ನ ನಡೆಸಿ ಅಲ್ಲಿಗೆ ಹೋಗೋದಿರಬಹುದು, ಆ ಭಕ್ತಿ ಇರಬಹುದು, ಮಕರ ಜ್ಯೋತಿಯ ಪ್ರಕಟ ಆಗೋದಿರಬಹುದು. ಇದೆಲ್ಲದರ ಜೊತೆಗೆ ಲಾಸ್ಟ್ 10 ವರ್ಷದಿಂದ ಈ ಶಬರಿಮಲೆಗೆ ಮೆನ್ಸ್ಟ್ರಿಯೇಷನ್ ಏಜ್ ಲಿಮಿಟ್ ಅಲ್ಲಿ ಇರುವಂತಹ ಹೆಣ್ಮಕ್ಳನ್ನ ಬಿಡಲ್ಲ. ಇದು ಜೆಂಡರ್ ಡಿಸ್ಕ್ರಿಮಿನೇಷನ್, ನಾವು ಫೆಮಿನಿಸ್ಟ್ ಆಗಿ ಇದನ್ನ ಅಪೋಸ್ ಮಾಡ್ತೀವಿ ಅನ್ನೋ ಕಾಂಟ್ರವರ್ಸಿ ಏನಿದೆ, ಹಾಗೆ ಅದು ಕೋರ್ಟ್ ವರೆಗೆ ಹೋಯ್ತಲ್ಲ. ಇದೆಲ್ಲದಕ್ಕೆ ಏನ್ ಕಾರಣ? ಜೊತೆಗೆ ಈ ಶಬರಿಮಲೆ ಅನ್ನುವಂತಹ ದೇವಸ್ಥಾನಕ್ಕೆ ಕುರಿತಾಗಿರುವಂತಹ ಬಹಳಷ್ಟು ವಿಚಾರ ಇಲ್ಲಿವರೆಗೂ ಕೂಡ ಮೇನ್ ಸ್ಟ್ರೀಮ್ ಅಲ್ಲಿ ರಿವೀಲ್ ಆಗದ್ದೇ ಇರೋದಕ್ಕೆ ನಮಗೆ ಒಂದು ಸೆನ್ಸಿಬಲ್ ಒಪಿನಿಯನ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಸಾಧ್ಯವಾಗ್ತಾ ಇಲ್ಲದಕ್ಕೆ ಇವತ್ತಿನ ಎಪಿಸೋಡ್ ನಲ್ಲಿ ಇದೆಲ್ಲದನ್ನ ಕೇವಲ ನಮ್ಮ ಹಿಂದೂ ಸಂಸ್ಕೃತಿಯ ಬಿಲೀಫ್ ಸಿಸ್ಟಮ್ ಅನ್ನೋ ಒಂದು ಕಾರಣದ ಆಧಾರದ ಮೇಲೆ ಮಾತ್ರ ಅಲ್ಲದೆ ಇದರ ಹಿಂದೆ ಇರುವಂತಹ ವಿಜ್ಞಾನ ಏನು, ಯಾಕೆ ಮೆನ್ಸ್ಟ್ರಿಯೇಷನ್ ಅಂದ್ರೆ ಮುಟ್ಟಾಗುವಂತಹ ಹೆಣ್ಮಕ್ಳು ಈ ದೇವಸ್ಥಾನಕ್ಕೆ ಬರಬಾರದು, ಅಥವಾ ಈ ಒಂದು 41 ದಿನದ ಆ ಕಟ್ಟುನಿಟ್ಟಿನ ಶಿಸ್ತನ್ನ ಪರಿಪಾಲನೆ ಮಾಡಿ ನಾವ್ಯಾಕೆ ಶಬರಿಮಲೆ ಮಾಲೆ ಹಾಕೋಬಾರ್ದು ಅಂತ ಕೇಳೋರು ಕೆಲವು ಜನ ಇರ್ತಾರಲ್ಲ. ಅದೆಲ್ಲದಕ್ಕೂ ಇವತ್ತಿನ ಎಪಿಸೋಡ್ ನಲ್ಲಿ ಸೈಂಟಿಫಿಕ್ ರೀಸನ್ ನ ಮೂಲಕ ಅಡ್ರೆಸ್ ಮಾಡುವಂತ ಒಂದು ಆನೆಸ್ಟ್ ಪ್ರಯತ್ನ. ಈ ಶಬರಿಮಲೆ ಅನ್ನೋದ್ರ ಭೌಗೋಳಿಕ ಸನ್ನಿವೇಶವನ್ನ ನೋಡಿದ್ವಿ ಅಂತಂದ್ರೆ ಕೇರಳದಲ್ಲಿ ಇರೋದು. ಯಾವಾಗ ಇಲ್ಲಿ ಸ್ವಾಮಿ ಅಯ್ಯಪ್ಪ ಅವತಾರವನ್ನ ತಳೆಯುವುದಕ್ಕಿಂತ ಮೊದಲು ಆವಾಗ್ಲೂ ಕೂಡ ಇಲ್ಲಿ ಶಿವನ ಅಸ್ತಿತ್ವ ಅನ್ನುವಂಥದ್ದಿತ್ತು. ಅದನ್ನ ಸಾಷ್ಟ ಅಂತ ಕರೀತಾರೆ. ಅಂದ್ರೆ ಅಲ್ಲಿ ಏನು ಪದ್ಧತಿಯನ್ನ ಅನುಸರಣೆ ಮಾಡ್ತಾ ಇದ್ರು ಆ ಸಾಷ್ಟ ಸಂಪ್ರದಾಯ ಅಂತಂದ್ರೆ ಏನು ಅನ್ನೋದನ್ನ ಬ್ರೀಫ್ ಆಗಿ ಹೇಳ್ತೀನಿ. ಆಮೇಲೆ ಇಲ್ಲಿ ಅಯ್ಯಪ್ಪ ಅವತಾರ ತಳೆದ ಮೇಲೆ ಅಲ್ಲಿರುವಂತಹ ಕೆಲವೊಂದಷ್ಟು ರಹಸ್ಯಗಳು ಏನಿದೆ ಅದನ್ನ ಕೂಡ ಡಿಕೋಡ್ ಮಾಡುವಂತಹ ಪ್ರಯತ್ನ ಮಾಡೋಣ. ಸಾಷ್ಟ ಅಂತಂದ್ರೆ ನಮ್ಮ ಇಡೀ ಹ್ಯೂಮನ್ ಬಾಡಿಯನ್ನ ನಾವು 7 ಚಕ್ರಗಳಾಗಿ ವಿಂಗಡಣೆ ಮಾಡ್ತೀವಿ. ಅಂದ್ರೆ ನಾನು ಈ ದೇಹದ ಒಳಗಡೆ ಒಂದು ಆತ್ಮವಾಗಿ, ಆ ಆತ್ಮಕ್ಕೆ ಒಂದು ಕಾನ್ಶಿಯಸ್ನೆಸ್ ಬಂದು ನಾನು ಪರಮಾತ್ಮನ ಅಂಶ ಅಂತ ಲೀನ ಆಗುವಂತಹ ಪರಿಧಿ ಏನಿರುತ್ತೆ, ಲೆವೆಲ್ಸ್ ಏನಿರುತ್ತೆ ಅದನ್ನ ಚಕ್ರ ಅಂತ ಕರಿತೀವಿ. 7 ಚಕ್ರಗಳು. ಆದ್ರೆ ಈ ಸಾಷ್ಟ ಸಂಪ್ರದಾಯದಲ್ಲಿ ಬರುವಂತದ್ದು ಏನು ಅಂತಂದ್ರೆ ಷಟ್ ಚಕ್ರಗಳ ಆಧಾರದ ಮೇಲೆ 7ನೇ ಚಕ್ರವನ್ನ ಹೊರತುಪಡಿಸಿ ಲಾಸ್ಟ್ ಚಕ್ರವನ್ನ ಈ ಒಂದು ಸಂಪ್ರದಾಯದಲ್ಲಿ ಆಜ್ಞೆ ಚಕ್ರ ಅಂತ ಕರೀತಾರೆ. ಅದ್ರ ಮೇಲಿನ ಚಕ್ರದ ಹೆಸರು ಬಂದು ಸಹಸ್ರಾರ ಚಕ್ರ ಓಪನ್ ಆಯ್ತು ಅಥವಾ ಆ ಲೆವೆಲ್ ವರೆಗೆ ನಾನು ರೀಚ್ ಆದೆ ಅಂತಂದ್ರೆ ನಾನೇ ಪರಮಾತ್ಮ, ಅಹಂ ಬ್ರಹ್ಮಾಸ್ಮಿ ಕಾನ್ಸೆಪ್ಟ್ ಬರೋದು ಆವಾಗ. ಬಟ್ ಒಂದು ಭಗವಂತ ನ ಅಂಶ ನಾನು ಅಂತ ರಿಯಲೈಸ್ ಆಗುವಂತಹ ಪರಿಧಿ ಅನ್ನೋದೇನಿದೆ ಅದು ರೀಚ್ ಆಗ್ಬೇಕು, ಮೋಕ್ಷದವರೆಗೆ ರೀಚ್ ಆಗ್ಬೇಕು ಅಂತಂದ್ರೆ ಅದು ಆಜ್ಞಾ ಚಕ್ರದ ಮೂಲಕ. ಹಾಗಾಗಿ ಈ 6 ಚಕ್ರಗಳನ್ನ ಹಿಡಿದು ಮೂಲಾಧಾರದಿಂದ ಆಜ್ಞಾ ಚಕ್ರದವರೆಗಿನ ಇರುವಂತಹದ್ದನ್ನ ಗಣನೆಗೆ ತಗೊಂಡು ಆ ಷಟ್ ಚಕ್ರಗಳ ಸಿಸ್ಟಮ್ನ ಆಧಾರದ ಮೇಲೆ ಕೇರಳದ ವ್ಯಾಪ್ತಿಯಲ್ಲಿ ಸುತ್ತಮುತ್ತಲಲ್ಲಿ 6 ದೇವಸ್ಥಾನಗಳು ಅನ್ನೋದು ಇವತ್ತಿಗೂ ನಮ್ಗೆ ನೋಡೋಕೆ ಸಿಗತ್ತೆ. ಈ ಷಟ್ ಚಕ್ರಗಳ ಸಿಸ್ಟಮ್ ನಲ್ಲಿ ಬರುವಂತಹ ಸಾಷ್ಟ ದೇವಸ್ಥಾನಗಳು ಅಂತ ಏನಿದೆ ಅದರಲ್ಲಿ ಒಂದು ಯಾವ್ದಪ್ಪ ಅಂತಂದ್ರೆ ಸ್ವಾಮಿ ಅಯ್ಯಪ್ಪನ ಸನ್ನಿಧಿ. ಇದನ್ನ ನೆನಪಿಟ್ಕೊಳ್ಳಿ. ಆಮೇಲೆ ಇದನ್ನ ನಾನು ಕನೆಕ್ಟ್ ಮಾಡ್ತಾ ಹೋಗ್ತೇನೆ, ಪ್ರತಿಯೊಂದು ಪಾಯಿಂಟ್ಸ್ ಅನ್ನ ಕನೆಕ್ಟ್ ಮಾಡ್ತಾ ಹೋಗ್ತೀನಿ. ಈಗ ಈ ದೇವಸ್ಥಾನ ಅನ್ನೋದು, ಅದರ ಹಿನ್ನೆಲೆ ಅನ್ನೋದು, ಜೊತೆಗೆ ಇಲ್ಲಿ ಸ್ವಾಮಿಯೇ ಶರಣಂ ಅಯ್ಯಪ್ಪ ಅಂತ ನಾವೇನು ಪ್ರತಿ ವರ್ಷ ಪೂಜೆ ಮಾಡ್ತೀವಿ, ಆರಾಧನೆ ಮಾಡ್ತೀವಿ, ಅವನಿಗೋಸ್ಕರ ವ್ರತ ಮಾಡ್ತಾರೆ, ಅದೆಲ್ಲದ್ರ ಹಿಂದಿರುವಂತಹ ಕತೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಈ ಸ್ವಾಮಿ ಅಯ್ಯಪ್ಪನ ಅವತಾರ ಅನ್ನೋದು ಇಡೀ ಪ್ರಕೃತಿಗೆ ವಿರುದ್ಧವಾಗಿರುವಂತಹ ಅಥವಾ ಯುನೀಕ್ ಆಗಿರುವಂತಹ ಒಂದು ಅವತಾರ. ಅವನ ಬರ್ತೆ ಆಗಿದೆ. ಯಾಕೆ ಅಂತಂದ್ರೆ ಸಮುದ್ರ ಮಂಥನದ ಕಥೆ ಅನ್ನೋದು ಎಷ್ಟು ಜನರಿಗೆ ನೆನಪಿದೆ ಅಂತ ನನಗೆ ಗೊತ್ತಿಲ್ಲ. ಒಂದ್ ವೇಳೆ ನೆನಪಿಲ್ಲ ಅಂತಂದ್ರೆ ಈ ಎಪಿಸೋಡ್ ಆದ್ಮೇಲೆ ಈ ಒಂದು ಥಂಬ್ನೇಲ್ ಅನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ದಯವಿಟ್ಟು ನೋಡಿ.
ಆ ಸಮುದ್ರ ಮಂಥನದ ಸಮಯದಲ್ಲಿ ಯಾವಾಗ ಅಮೃತದ ಕಳಶ ಅನ್ನೋದು ಹೊರಗಡೆ ಬರುತ್ತೆ, ರಾಕ್ಷಸರು ಹಾಗೂ ದೇವತೆ ನಡುವೆ ಒಂದು ಕಾಂಪಿಟೇಷನ್ ಇರುತ್ತೆ. ಆ ಸಂದರ್ಭದಲ್ಲಿ ಮುಂದೆ ಆಗಬಹುದಾದಂತಹ ಅವಘಡಗಳನ್ನ ತಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಮಹಾವಿಷ್ಣು ಮೋಹಿನಿಯ ಅವತಾರವನ್ನ ತಳೆದು, ಸೊ ಅದು ರಾಕ್ಷಸರಿಗೆ ಸಿಗದೇ ಇರಲಿ ಅಂತ ತನ್ನ ಲೀಲೆಯನ್ನ ಪ್ರಸ್ತುತಪಡಿಸ್ತಾ ಇರುವಾಗ ಆ ಮೋಹಿನಿಯ ಸೌಂದರ್ಯ ಹೇಗಿತ್ತು ಅಂತಂದ್ರೆ, ಸ್ವಯಂ ಶಿವ, ಯಾರನ್ನ ನಾವು ವೈರಾಗ್ಯ ಮೂರ್ತಿ ಅಂತ ಕರಿತೀವಿ, ಅಂಥ ಶಿವನೇ ಮರುಳಾಗಿ ಹೋಗ್ತಾನೆ. ಅವರಿಬ್ಬರ ಮಿಲನದಿಂದ, ಅಂದ್ರೆ ಟೆಕ್ನಿಕಲಿ ಇದು ಎರಡೂ ಕೂಡ ಪುರುಷ ಶಕ್ತಿ, ಇಲ್ಲಿ ಪ್ರಕೃತಿಯ ಕಾಂಟ್ರಿಬ್ಯೂಷನ್ನೇ ಇಲ್ಲ. ಅಂದ್ರೆ ಮೇಲ್ ಎನರ್ಜಿ ಫಿಮೇಲ್ ಎನರ್ಜಿ ಇದ್ರೆ ಮಾತ್ರ ಕ್ರಿಯೇಷನ್ ನಡೆಯುತ್ತೆ ಅನ್ನುವಂತಹ ನಮ್ಮ ಹ್ಯೂಮನ್ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ, ಅದ್ರ ಬಿಯಾಂಡ್ ಕೂಡ ಕ್ರಿಯೇಷನ್ ನಡೆಯಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ದಿಸ್ ಇಸ್ ಒನ್ ಆಫ್ ದ ಎಕ್ಸಾಂಪಲ್ಸ್. ಸೊ ಎರಡು ಪುರುಷ ಶಕ್ತಿಯ ಮಿಲನದಿಂದ ಅವತಾರ ತಳೆದಂತಹ ಶಕ್ತಿ ಯಾವುದು ಅಂತಂದ್ರೆ ಅಯ್ಯಪ್ಪ. ಈ ಅಯ್ಯಪ್ಪ ಅಂದ್ರೆ ಸೃಷ್ಟಿಗೆ ನಿಯಮಕ್ಕೆ ವಿರುದ್ಧವಾಗಿರುವಂತಹ ಅಸ್ತಿತ್ವ ಆಗಿರೋದ್ರಿಂದ ಶಿವ ಆ ಮಗುವನ್ನ ಒಂದು ಕಡೆ ಬಿಟ್ಟು ಬರ್ತಾನೆ. ಈ ಕೆಲವು ಜನ ನೋಡಪ್ಪ ಶಿವ ಎಂತ ಕೆಟ್ಟವನು, ತನ್ನ ಮಗನ್ನ ಬಿಟ್ಟು ಬಂದ ಅಂತ ಹೇಳ್ತೀರಾ. ಎಲ್ಲದಕ್ಕೂ ಒಂದು ರೀಸನ್ ಇರುತ್ತೆ. ಆ ರೀಸನ್ ನಮಗೆ ಗೊತ್ತಿರಲ್ಲ. ಯಾವಾಗ ಅದು ನಮಗೆ ಗೊತ್ತಿಲ್ಲದೆ ಇರುವಂತಹ ಒಂದು ಹೈಯೆಸ್ಟ್ ಶಕ್ತಿಯ ಫಾರ್ಮ್ ಅದನ್ನ ಎಕ್ಸಿಬಿಟ್ ಮಾಡುತ್ತೆ ಅಂತಂದ್ರೆ ಅದನ್ನ ನಾವು ಲೀಲೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಹಾಗೆ ಮಾಡೋದಕ್ಕೆ, ಆ ಆಕ್ಷನ್ ಮಾಡೋದಕ್ಕೆ ಕಾನ್ಸಿಕ್ವೆನ್ಸ್ ಆ ಹೈಯೆಸ್ಟ್ ಫಾರ್ಮ್ ಆಫ್ ಎನರ್ಜಿಗೆ ಆಲ್ರೆಡಿ ಗೊತ್ತಿರುತ್ತೆ. ಅದಕ್ಕೆ ನಾವು ಲೀಲೆ ಅಂತ ಕರಿತೀವಿ. ಅದನ್ನ ನಾವು ಮಾಡೋದು ಕರ್ಮ. ಅದೇ ನಮ್ಗಿಂತ ಹೈಯೆಸ್ಟ್ ಎನರ್ಜಿ ಅಂತ ಯಾರನ್ನು ಕರಿತೀವಿ, ಶಿವ, ವಿಷ್ಣು, ದುರ್ಗೆ, ಇವರೆಲ್ಲ ಮಾಡೋದು ಕರ್ಮ ಅಲ್ಲ, ದೇ ಎಕ್ಸಿಬಿಟ್ ಲೀಲೆ. ಸೊ ಈ ಲೀಲೆಯ ಕಾರಣ ಏನು ಅಂತಂದ್ರೆ, ಆ ಕೇರಳದ ಆ ಸುತ್ತಮುತ್ತಲಿನ ಪ್ರದೇಶವನ್ನ ಆಳ್ತಾ ಇದ್ದಂತಹ ವ್ಯಕ್ತಿ ಅಥವಾ ಡೈನಾಸ್ಟಿಯ ಹೆಸರು ಬಂದು ಪಂದಳ ಕಂದ ಅಂತ ಇವತ್ತು ಕರೀತಾರೆ ನೋಡಿ ಅಯ್ಯಪ್ಪನ್ನ. ಆ ಪಂದಳ ಡೈನಾಸ್ಟಿಯ ರಾಜಶೇಖರ ಅನ್ನುವಂತಹ ರಾಜನಿಗೆ ಮಕ್ಕಳಿರೋದಿಲ್ಲ. ತನಗೊಂದು ಮಗು ಕೊಡುವಂತ ಶಿವನನ್ನ ಶಕ್ತಿಯನ್ನ ಕುರಿತು ತೀರಾ ಬೇಡ್ಕೊಳ್ತಾ ಇರ್ತಾನೆ. ಅದೇ ಸಮಯಕ್ಕೆ ಅವನು ಬೇಟೆಗೆ ಹೊರಟಿರುವಾಗ ಅಲ್ಲಿರುವಂತಹ ಮಗು ಯಾವುದನ್ನ ಶಿವ ಬಿಟ್ಟು ಹೋಗಿದ್ದ, ಅದನ್ನ ನೋಡಿದಾಗ ಶಿವನೇ ನನಗೆ ಪ್ರಸಾದ ಕೊಟ್ಟಿದ್ದಾನೆ ಅಂತ ಹೇಳಿ ಖುಷಿಯಿಂದ ತಗೊಂಡು ಬಂದು ಅವನಿಗೆ ಮಣಿಕಂಠ ಅನ್ನೋ ಹೆಸರನ್ನ ಇಡ್ತಾನೆ. ಯಾಕೆಂತಂದ್ರೆ ಆ ಮಗು ಅವನಿಗೆ ದೊರಕಿರುವಾಗ ಆ ಮಗುವಿನ ಕತ್ತಲ್ಲಿ ಒಂದು ಮಣಿ ಇರುತ್ತೆ. ಹಾಗಾಗಿ ಮಣಿಕಂಠ ಅನ್ನೋ ಹೆಸರನ್ನ ಇಟ್ಟು ಬೆಳೆಸ್ತಾ ಇರ್ಬೇಕಿದ್ರೆ ನೋಡಿ, ತಂದೆಗೆ ಶಿವ ಕೊಟ್ಟ ಪ್ರಸಾದ ಅಂತ ಇದ್ರೆ ಅವನ ಹೆಂಡತಿಗೆ ಯಾವುದೋ ಅನಾಥ ಮಗುನ ನಾವ್ಯಾಕೆ ಈ ರೀತಿ ಬೆಳೆಸ್ಬೇಕು ಅನ್ನೋ ಒಂದು ಮನಸ್ಥಿತಿ ಇರುತ್ತೆ. ಸೊ ಈ ಮಗುವನ್ನ ಹೆಂಗ್ ಹೊರಗಾಕ್ಬೇಕು ಈ ರಾಜ್ಯದಿಂದ ಅಂತ ಆಲೋಚನೆ ಮಾಡ್ತಾ ಇರ್ಬೇಕಿದ್ರೆ ಅವಳಿಗೊಂದು ಐಡಿಯಾ ಹೊಳಿಯುತ್ತೆ. ಕನ್ನಡದಲ್ಲಿ ಒಂದು ಸಿನಿಮಾ ಕೂಡ ಇದೆ. ಈ ಎಲ್ಲಾ ಕಥೆಯನ್ನ ನಾನು ಏನ್ ಹೇಳ್ತಾ ಇದ್ದೀನಿ ಅದನ್ನೇ ಆ ಸಿನಿಮಾದಲ್ಲಿ ತೋರಿಸಿದ್ದಾರೆ ಕೂಡ. ಸೊ ಆವಾಗ ಅವಳೊಂದು ಪ್ಲಾನ್ ಮಾಡ್ತಾಳೆ, ನನ್ಗೆ ಹಿಂದೆಂದು ಬಂದಿರೋ ಕಾಯಿಲೆ ಬಂದ್ಬಿಟ್ಟಿದೆ, ಬಟ್ ರಾಜ ಪುರೋಹಿತರು, ರಾಜ ವೈದ್ಯರ ಸಲಹೆಯನ್ನ ಪಡ್ಕೊಂಡಾಗ ನಾನು ಇದನ್ನ ಈಗ ತಾನೇ ಮರಿ ಹಾಕಿರೋ ಒಂದು ಹೆಣ್ಣು ಹುಲಿ, ಯಾಕೆ ಇದನ್ನೆಲ್ಲ ಹೇಳ್ತಾಳೆ ಅದು ನಮ್ಗೆ ಅರ್ಥ ಆಗ್ಬೇಕು. ಹೆಣ್ಣು ಹುಲಿ ಗಂಡು ಹುಲಿಗಿಂತ ಉಗ್ರ ಜನರಲಿ, ಬಟ್ ಅದಕ್ಕೆ ಮಗು ಆಗಿ ಅಂದ್ರೆ ಅದು ನರ್ಚರಿಂಗ್ ಪೀರಿಯಡ್ ಅಲ್ಲಿ ಇರುತ್ತಲ್ಲ, ಅವಾಗ ಇನ್ನೂ ಅಗ್ರೆಸಿವ್ ಆಗಿ ಇರುತ್ತೆ. ಬಿಕಾಸ್ ತನ್ನ ಮಗುಗೆ ಏನಾದ್ರೂ ಯಾರಾದ್ರೂ ಮಾಡ್ಬಿಟ್ರೆ ಅನ್ನೋ ಭಯ ಅನ್ನೋದಿರುತ್ತೆ. ಬಿಕಾಸ್ ಆ ಮಗುಗೆ ಸೆಲ್ಫ್ ಡಿಫೆನ್ಸ್ ಅನ್ನೋದು ಇವತ್ತಿಗೂ ಗೊತ್ತಿರೋದಿಲ್ಲ, ಅಂದ್ರೆ ಆ ಚಿಕ್ಕ ಏಜ್ ಅಲ್ಲಿ ಗೊತ್ತಿರೋದಿಲ್ಲ ಅದಕ್ಕೆ. ಹಾಗಾಗಿ ಅದರ ಕಂಪ್ಲೀಟ್ ಪ್ರೊಟೆಕ್ಷನ್ ಅನ್ನೋದು ಹೆಣ್ಣು ಹುಲಿಯ ಜವಾಬ್ದಾರಿ ಆಗಿರುವಾಗ ಇನ್ನೂ ಅಗ್ರೆಸಿವ್ ಇರುತ್ತೆ. ಅಂಥ ಹೆಣ್ಣು ಹುಲಿಯ ಹಾಲನ್ನ ತಂದು ನಾನು ಕುಡಿದೆ ಅಂತಂದ್ರೆ ಅದು ನನಗೆ ಔಷಧಿ ಅಂತ ಹೇಳ್ಬಿಟ್ಟು 12 ವರ್ಷದ ಒಬ್ಬ ಪುಟಾಣಿ ಬಾಲಕ ನನ್ನ ಅಮ್ಮಂಗೆ ಹಿಂಗಾಗೋಗಿದೆ ಅಂತ ಹೇಳಿ ಕಾಡಿಗೆ ಹೋಗೋ ತರದಲ್ಲಿ ಮಾಡ್ತಾಳೆ. ಇಲ್ಲಿಗೆ ಒಂದು ಕಥೆ ಫಿನಿಶ್ ಅಂತ ಅನ್ಕೊಂಡಿರ್ತಾಳೆ. ಆದ್ರೆ ಅಲ್ಲಿ ಆಗೋದು ಚಮತ್ಕಾರಕ್ಕಿಂತ ಮಿಗಿಲಾದದ್ದಲ್ಲ. ಯಾಕೆ ಅಂತಂದ್ರೆ ಆತ ಸಾಮಾನ್ಯ ಬಾಲಕ ಅಲ್ವೇ ಅಲ್ಲ, ಕಾರ್ತಿಕೇಯನ ಅಂಶಾವತಾರ ಅಯ್ಯಪ್ಪ. ಇವತ್ತಿಗೂ ನನ್ನ ಕಾರ್ತಿಕೇಯ ಅಂತಾನೆ ನಾವು ಪೂಜೆ ಮಾಡ್ತೀವಿ, ಮುರುಗನ್ ಅಂತ ಕರಿತೀವಿ, ಅಯ್ಯಪ್ಪ ಅಂತ ಕರಿತೀವಿ. ಹೆಸರು ಬೇರೆ ಇರಬಹುದು, ಇಂಟರ್ಪ್ರಿಟೇಷನ್ ಬೇರೆ ಇರಬಹುದು, ಬೇರೆ ಬೇರೆ ಜಾಗದಲ್ಲಿ ಕಥೆಗಳು ಬೇರೆ ಬೇರೆ ಇರಬಹುದು. ಆದ್ರೆ ಆ ಅವತಾರದ ಮಹತ್ವ ನಮ್ಗೆ ಅರ್ಥ ಆದ್ರೆ ದಟ್ ಈಸ್ ದ ಇಂಟೆನ್ಷನ್. ಸೊ ಆ ಹುಡುಗ ಅಲ್ಲಿ ಹೋದಾಗ ಮಹಿಷಿ ಅನ್ನೋ ರಾಕ್ಷಸಿ ಮೊದಲು ಅವನಿಗೆ ಎದುರಾಗ್ತಾಳೆ. ಈ ಮಹಿಷಿ ಯಾರಪ್ಪ ಅಂತಂದ್ರೆ ಮಹಿಷಾಸುರ ಇದ್ದಲ್ಲ, ಸೊ ಅವನ ತಂಗಿ. ಯಾವಾಗ ಇವನನ್ನ ಕೊಲ್ಲೋಕೆ ನೋಡಿದಾಗ ವೀರಾವೇಶದಿಂದ ಹೋರಾಡಿ, ನಾವು ಕಾರ್ತಿಕೇಯನನ್ನ ಸೇನಾಧಿಪತಿ, ದೇವರ ಸೇನಾಧಿಪತಿ ಅಂತ ಕೂಡ ಕರಿತೀವಿ. ಒಂದು ಆರ್ಮಿ ಇರುತ್ತೆ ದೇವತೆಗಳದ್ದು, ಅದನ್ನ ಲೀಡ್ ಮಾಡೋದು ಕಾರ್ತಿಕೇಯ ಅಂತ ಕೂಡ ಕರಿತೀವಿ. ಹಾಗಾಗಿ ಈತ ಯುದ್ಧ ಕಲೆಯಲ್ಲಿ ಭಯಂಕರ ಪ್ರವೀಣ ಆಗಿರೋದ್ರಿಂದ ಆ ಮಹಿಷಿಯನ್ನ ಕೊಂದಾಗ ಮಹಿಷಿಯ ದೇಹದಿಂದ ಮಲ್ಲಿಕಾ ಅನ್ನೋ ಅಪ್ಸರೆ ಹುಟ್ಟುತ್ತಾಳೆ, ಅಥವಾ ತನ್ನ ರೆವಲ್ಯೂಷನ್ ಅನ್ನೋದನ್ನ ಮಾಡ್ತಾಳೆ. ಈ
ಶಿವ ಹಾಗೂ ಮೋಹಿನಿಯ ಅವತಾರದ ಮಿಲನ ಆಗಿದ್ದೇ ಈ ಕಾರಣದಿಂದ. ಏನಕ್ಕೆ ಅಂತಂದ್ರೆ ಮಹಿಷಿ ಬ್ರಹ್ಮನನ್ನ ಕುರಿತು ತಪಸ್ ಮಾಡಿ ನನಗೆ 2 ಗಂಡಸರು ಮೂಲಕ ಹುಟ್ಟಿರೋ ಮಗುನ್ ಮೂಲಕ ಮಾತ್ರ ಸಾವು ಬರಬೇಕು, ಕೇಳಿರೋ ವರ ನೋಡಿ, ಅಂದ್ರೆ ಏನ್ ಪಾಸಿಬಲ್ಲೇ ಇಲ್ವೋ ಅದನ್ನ ಕೇಳೋಕ್ ಹೋದ್ಲು. ಬಟ್ ಅದನ್ನ ಪಾಸಿಬಲ್ ಮಾಡಿದ್ದು ಲೀಲೆಯ ಮೂಲಕ. ಸೊ ಅವಳಿಗೆ ಅಯ್ಯಪ್ಪನನ್ನು ನೋಡಿ ತುಂಬಾ ಖುಷಿಯಾಗಿ ತನ್ನ ಶಾಪ ವಿಮೋಚನೆ ಮಾಡಿದಾನೆ ಅನ್ನೋ ಒಂದು ಹಂಬಲ್ ಆಟಿಟ್ಯೂಡ್ ನಲ್ಲಿ ನಾನು ನಿನ್ನ ಸೇವೆಯಲ್ಲೇ ಇರಕ್ ಇಷ್ಟಪಡ್ತೀನಿ, ಅಂದ್ರೆ ನಿನ್ನನ್ನ ನಾನು ವರಿಸೋಕೆ ಇಷ್ಟಪಡ್ತೀನಿ ಅಂತ ತನ್ನ ಆಶೆಯನ್ನ ಹೇಳ್ಕೊಳ್ತಾಳೆ. ಆದ್ರೆ ತಾನು ಎಟರ್ನಲ್ ಸೆಲೆಬಸಿ, ಅಂದ್ರೆ ಎಲ್ಲಿವರೆಗೂ ಈ ಅವತಾರದ ಅಸ್ತಿತ್ವ ಅನ್ನೋದು ಚರ್ಚೆಯಲ್ಲಿ ಇರುತ್ತೆ ಅಲ್ಲಿವರೆಗೂ ಕೂಡ ನಾನು ಬ್ರಹ್ಮಚರ್ಯ, ಅದರಲ್ಲೂ ಕೂಡ ನೈಷ್ಠಿಕ ಬ್ರಹ್ಮಚರ್ಯ ಏನು ಹಂಗಂದ್ರೆ ಹೇಳ್ತೀನಿ, ಅದನ್ನ ಆಚರಣೆ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ನಿಮ್ಮನ್ನ ಮದ್ವೆ ಆಗೋದಿಲ್ಲ ಅಂತ ಹೇಳಿದಾಗ ಅವಳಿಗೆ ತುಂಬಾ ಬೇಜಾರಾಗತ್ತೆ. ನಾನು ನಿನ್ಗೆ ಭಕ್ತೆಯಾಗಿ ಇರೋಕೆ ಇಷ್ಟಪಡ್ತೀನಿ, ನಿನ್ ಸೇವೆ ಮಾಡ್ಬೇಕು ನನ್ಗೆ, ನಾನು ಆ ಕಾರಣದಿಂದ ಮದುವೆ ಆಗಿ ಅಂತ ಹೇಳ್ತಾ ಇದ್ದೀನಿ ವಿನಃ ಯಾವುದೇ ಮೋಹದಿಂದ ಅಥವಾ ಅತಿಯಾಶೆಯಿಂದ ಎಲ್ಲ ಅಂತ ಹೇಳಿದಾಗ ಅಯ್ಯಪ್ಪ ಒಂದು ಮಾತನ್ನ ಹೇಳ್ತಾನೆ. ಯಾವಾಗ ಈ ಒಂದು ಪ್ರದೇಶಕ್ಕೆ ನನ್ನನ್ನ ಹುಡುಕೊಂಡು ನಾನು ತಪಸ್ವಿಯಾಗಿ ಇಲ್ಲಿ ಕುಳಿತಿರುವಾಗ ನನ್ನನ್ನ ಹುಡುಕೊಂಡು ಬರೋ ವರ್ಷಕ್ಕೆ ಯಾರು ಫಸ್ಟ್ ಟೈಮ್ ಎಂಟರ್ ಮಾಡ್ತಾರೆ ಶಬರಿಮಲೆ, ಅದನ್ನ ಕಣ್ಣಿಸ್ವಾಮಿ ಅಂತ ಕರೀತಾರೆ. ಯಾವಾಗ ಕಣ್ಣಿಸ್ವಾಮಿಗಳ ಸಂಖ್ಯೆಯೇ ಇರೋದಿಲ್ಲ ಆವತ್ತು ನಾನು ನಿಮ್ಮನ್ನ ಮದುವೆ ಆಗ್ತೀನಿ. ಅಲ್ಲಿವರೆಗೂ ನಾನು ತಪಸ್ವಿಯಾಗಿ ಬ್ರಹ್ಮಚರ್ಯದಲ್ಲೇ ಇರೋಕೆ ಇಷ್ಟಪಡ್ತೀನಿ. ಇದು ನನ್ನ ಜೀವನದ ಒಂದು ಚಾಯ್ಸ್, ದಟ್ ಈಸ್ ಮೈ ಪ್ರಯಾರಿಟಿ. ನಾನು ಹೀಗೆ ಬದುಕಬೇಕು ಅಂತಾನೆ ಅವತಾರವನ್ನ ತಳೆದಿರೋದು. ಹಾಗಾಗಿ ಆಪ್ಷನ್ ಏನ್ ಕೊಡ್ತಾ ಇದ್ದೀನಿ ಅಂತಂದ್ರೆ, ಅಥವಾ ಇದ್ರಲ್ಲಿ ನಾನು ಏನ್ ಕಾಂಪ್ರಮೈಸ್ ಮಾಡ್ಕೊಳ್ಬಲ್ಲೆ ಅಂತಂದ್ರೆ, ನನ್ನನ್ನ ನೋಡೋಕೆ ಯಾವಾಗ ಯಾವುದೇ ಕಣ್ಣಿಸ್ವಾಮಿ ಬರೋದಿಲ್ಲ ಈ ಪ್ರದೇಶಕ್ಕೆ ಆವತ್ತು ದೇವಿ ನಿನ್ನನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ದಟ್ ಈಸ್ ಆಲ್ಮೋಸ್ಟ್ ಇಂಪಾಸಿಬಲ್. ಸೊ ಇದು ಶಬರಿಮಲೆ ಅನ್ನೋದು. ಆ ಶಬರಿಮಲೆಯಲ್ಲಿ ಅಯ್ಯಪ್ಪನ ಮಹತ್ವ ಏನು? ನಾನಾಗ್ಲೇ ಹೇಳಿದೆ, ನೈಷ್ಠಿಕ ಬ್ರಹ್ಮಚರ್ಯ ಅನ್ನೋದ್ರಲ್ಲಿ ಇರೋದು. ನೈಷ್ಠಿಕ ಬ್ರಹ್ಮಚರ್ಯ ಅಂದ್ರೆ ಬ್ರಹ್ಮಚರ್ಯ ಅನ್ನೋದನ್ನೇ ನಾನು ಸಪರೇಟ್ ಎಪಿಸೋಡ್ ಮಾಡ್ತೀನಿ, ಆದ್ರೆ ಬ್ರೀಫ್ ಆಗಿ ಹೇಳ್ತೀನಿ. ಈಗ ನಮ್ಮ ಆಶ್ರಮ ವ್ಯವಸ್ಥೆ ಅನ್ನೋದು ಏನ್ ಬರುತ್ತಲ್ವಾ, ಬಾಲ್ಯಾವಸ್ಥೆಯಲ್ಲಿ ಇರ್ತೀವಿ, ಆಮೇಲೆ ಗುರುಕುಲಕ್ಕೆ ಹೋಗಿ ಅಲ್ಲಿ ಬ್ರಹ್ಮಚರ್ಯ ಅವಸ್ಥೆಯಲ್ಲಿ ಪಾಠವನ್ನ ಕಲಿತೀವಿ. ಆ ಟೈಮಲ್ಲಿ ಯಾವುದೇ ಡಿಸ್ಟ್ರಾಕ್ಷನ್ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಅದಾದ್ಮೇಲೆ ಗೃಹಸ್ಥ, ಅದಾದ್ಮೇಲೆ ವಾನಪ್ರಸ್ಥ, ಇನ್ನು ಸನ್ಯಾಸ ಜೀವನ ಅನ್ನೋದು ಕೆಲವೊಬ್ಬರ ಚಾಯ್ಸ್ ಆಗಿರುತ್ತೆ. ಅಂದ್ರೆ ಒಂದು ಸರ್ಟೈನ್ ಏಜ್ ಪೀರಿಯಡ್ ವರೆಗೆ ಮಾತ್ರ ಸೆಲೆಬಸಿ ಅನ್ನೋದು ಎಲ್ರಿಗೂ ಕೂಡ ಇಂಪಾರ್ಟೆಂಟ್. ಗೃಹಸ್ಥರಾದ ಮೇಲೆ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಒಬ್ರೆ, ಅವರ ಜೊತೆ ನೀವು ಫಿಸಿಕಲಿ ಇನ್ವಾಲ್ವ್ ಇದ್ರೂ ಕೂಡ ಅದನ್ನ ಕೂಡ ಬ್ರಹ್ಮಚರ್ಯ ಅಂತಾನೆ ಕನ್ಸಿಡರ್ ಮಾಡಲಾಗುತ್ತೆ. ಬಟ್ ಯಾವಾಗ ನೈಷ್ಠಿಕ ಬ್ರಹ್ಮಚಾರ್ಯವನ್ನ ನೀವು ಅಡಾಪ್ಟ್ ಮಾಡ್ಕೊಳ್ತೀರಾ, ಇದು ಗಂಡಸು ಆಗಿರಬಹುದು ಹೆಂಗಸು ಆಗಿರಬಹುದು, ಅಲ್ಲಿ ಎಷ್ಟು ಸ್ಟ್ರಿಕ್ಟ್ ಆಗಿರುವಂತಹ ಡಿಸಿಪ್ಲಿನ್ ಆಗಿರುವಂತಹ ಬಿಹೇವಿಯರ್ ಇರುತ್ತೆ ಅಂತಂದ್ರೆ ಬೇರೆ ಜೆಂಡರ್ನ ಕಾಂಟ್ಯಾಕ್ಟ್ ಕೂಡ ಇರೋದಿಲ್ಲ. ಅಂದ್ರೆ ಇದು ಡಿಸ್ಕ್ರಿಮಿನೇಷನ್ ಅಲ್ಲ. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ಯಾವಾಗೆಲ್ಲ ನನ್ನ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ, ಅಡ್ಮೈರ್ ಮಾಡೋರು ಜಾಸ್ತಿ ಆಗ್ತಾರೆ, ತುಂಬಾ ಖುಷಿ ಆಗುತ್ತೆ. ಆದ್ರೆ ಅವರೆಲ್ಲ ನಮ್ಮ ಮನೆ ಮುಂದೆ ಬಂದು ಹಾಯ್ ನಾನು ನಿಮ್ಮನ್ನ ನೋಡಕ್ ಬಂದಿದ್ದೀನಿ ಅಂತ ಹೇಳಿದ್ರೆ ನಂಗೆ ದೇವರನೇ ಖುಷಿ ಆಗೋದಿಲ್ಲ. ನೀವು ನನ್ನ ಕಾಂಟೆಂಟ್ಗೆ ಮಾತ್ರ ಯಾವತ್ತು ಸ್ವಾಗತವನ್ನ ಕೋರ್ತೀನಿ ವಿನಃ ನನ್ನ ಪರ್ಸನಲ್ ಲೈಫ್ಗೆ ಅಥವಾ ಪ್ರೈವೇಟ್ ಲೈಫ್ಗೆ ಯಾರಿಗೂ ಕೂಡ ಈಸಿಯಾಗಿ ಆಕ್ಸೆಸ್ ಕೊಡೋಕೆ ನಂಗೆ ಇಷ್ಟ ಇಲ್ಲ. ಅದ್ರ ಅರ್ಥ ನಾನು ನಿಮ್ಮನ್ನ ಗೌರವಿಸೋದಿಲ್ಲ, ಡಿಸ್ಕ್ರಿಮಿನೇಷನ್ ಮಾಡ್ತೀನಿ ಅಂತ ಅಲ್ಲ. ದಟ್ ಈಸ್ ಮೈ ಪ್ರೈವೇಸಿ. ನಂಗೆ ಹಿಂಗೆ ಬದುಕಕ್ಕೆ ಇಷ್ಟ. ಇದು ನನ್ನ ಜೀವನದ ಆಯ್ಕೆ. ಪ್ರತಿಯೊಬ್ಬರದ್ದು ಆಯ್ಕೆಗಳಿರ್ತವೆ, ಸರಿ ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ ಅದನ್ನ. ಸೊ ಅಂಥ ಒಂದು ಆಯ್ಕೆಯನ್ನ, ನೈಷ್ಠಿಕ ಬ್ರಹ್ಮಚರ್ಯವನ್ನ ಸ್ವಾಮಿ ಅಯ್ಯಪ್ಪ ತೆಗೆದುಕೊಂಡು ನಾನು ಎಟರ್ನಲ್ ಸೆಲೆಬಸಿಯನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಕುಳಿತಿರುವಾಗ ಯಾರು ಕನ್ಸೀವ್ ಆಗೋ ತಾಕತ್ತನ್ನ ಹೊಂದಿರ್ತಾರಲ್ಲ ಅಪೋಸಿಟ್ ಜೆಂಡರ್ ಅವರು, ಅಂಥವರಿಗೆ ಪ್ರವೇಶ ಇಲ್ಲ ಅಂತ ಹೇಳೋದು ಒಂದು ಡಿಯೇಟಿ ಇರುತ್ತೆ. ಆ ಡಿಯೇಟಿಗೆ ಕೊಡುವಂತಹ ಗೌರವ, ಆ ದೇವರು ನಮ್ಮನ್ನ ನೋಡಿ ಡಿಸ್ಕ್ರಿಮಿನೇಟ್ ಮಾಡೋದು ಅಲ್ಲ. ಸೊ ಇದೇ ಕಾಂಟ್ರವರ್ಸಿ ಆಗಿದ್ದು ಸೋ ಕಾಲ್ಡ್ ಫೆಮಿನಿಸ್ಟ್ಗಳು, ನಾನು ಅವ್ರನ್ನ ಫೆಮಿನಾಜಿ ಅಂತ ಕರಿತೇನೆ. ಹಂಗಾದ್ರೆ ಆ ದೇವ್ರಿಗೆ ಕಂಟ್ರೋಲ್ ಇಲ್ವಾ? ಆ ಏಜ್ ಲಿಮಿಟ್ ಅಲ್ಲಿರೋ ಹೆಣ್ಮಕ್ಳನ್ನ ನೋಡ್ಬಿಟ್ರೆ ಅವನಿಗೇನು ಹೆಚ್ಚು ಕಮ್ಮಿ ಆಗತ್ತಾ ಅನ್ನೋ ತರದ ಡೆರೋಗೇಟರಿ ಸ್ಟೇಟ್ಮೆಂಟ್ ಎಲ್ಲ ಮಾಡಿದವರಿದ್ದಾರೆ. ಒಂದನ್ನ ಅರ್ಥ ಮಾಡ್ಕೊಳ್ಬೇಕು, ದೇವಸ್ಥಾನಗಳು ಅಂತ ನಾವ್ ಏನ್ ಕರಿತೀವಿ ಅದು ಟೂರಿಸ್ಟ್ ಸ್ಪಾಟ್ ಅಲ್ಲ, ಅಥವಾ ನಾನು ಏನೋ ಅಲ್ಲಿ ನೋಡ್ಕೊಂಡ್ ಬರ್ತೀನಿ ಟೈಮ್ ಪಾಸ್ಗೆ ಹೋಗ್ತೀನಿ ಇಂಥದ್ದಲ್ಲ. ಅಲ್ಲಿರುವಂತಹ ಆರ್ಕಿಟೆಕ್ಚರಲ್ ಮಾರ್ವೆಲ್ ಅನ್ನೋದು ಡೆಫಿನೆಟ್ಲಿ
ಯಾರಾದ್ರೂ ನೋಡ್ಲೇಬೇಕು ಅಂತ ಅನಿಸುತ್ತೆ. ಆದ್ರೆ ಇನ್ನೊಂದು ನಮಗೆ ಸೆನ್ಸ್ ಇರಬೇಕು. ನಮ್ಮ ಪ್ರಾಚೀನ ದೇವಸ್ಥಾನಗಳಿಗೆಲ್ಲವೂ ಕೂಡ ಶಕ್ತಿಪೀಠ ಇರಬಹುದು, ಜ್ಯೋತಿರ್ಲಿಂಗಗಳಿರಬಹುದು, ಅದೆಲ್ಲವೂ ಕೇವಲ ದೇವಸ್ಥಾನ ಮಾತ್ರ ಅಲ್ಲ, ದೇವರ ಮನೆ ಮಾತ್ರ ಅಲ್ಲ, ಶಕ್ತಿ ಕೇಂದ್ರ, ಎನರ್ಜಿ ಕಾನ್ಸಂಟ್ರೇಷನ್ ಆಗಿದೆ. ಅಲ್ಲಿ ಹೋಗೋದ್ರಿಂದ ನಿಮ್ಮ ಫಿಸಿಕಲ್, ಮೆಂಟಲ್, ಎಮೋಷನಲ್, ಸ್ಪಿರಿಚುವಲ್ ಎಲ್ಲಾ ಆರಾ ಅನ್ನೋದು ಬದಲಾಗುತ್ತೆ. ಸೊ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ಅಲ್ಲ, ಈ ಮಾತನ್ನ ನೆನ್ಪಿಟ್ಕೊಳ್ಳಿ. ಈ ಶಬರಿಮಲೆಯ ಸ್ವಾಮಿ ಅಯ್ಯಪ್ಪನ ದೇವಸ್ಥಾನ ಅನ್ನೋದೇನಿದೆ, ಅದು ನಮ್ಮ ಆಜ್ಞಾ ಚಕ್ರಕ್ಕೆ ಕನೆಕ್ಟ್ ಆಗಿರುವಂತಹ ದೇವಸ್ಥಾನ. ಇಲ್ಲಿ ಮೆನ್ಸ್ಟ್ರುಯೇಟ್ ಆಗ್ತಾ ಇರುವಂತಹ ಹೆಂಗಸರು ಯಾಕೆ ಬರಬಾರ್ದು, ಅಥವಾ ಬರೋದು ಕೇವಲ ಡೇಟಿಗೆ ಡಿಸ್ರೆಸ್ಪೆಕ್ಟ್ಫುಲ್ ಅಂತ ಮಾತ್ರ ಅಲ್ಲ, ಇದು ಆ ಏಜ್ ಅಲ್ಲಿ ಇರುವಂತಹ ಯಾರಿಗೆ ಮಗುವನ್ನ ಹೆರುವಂತಹ ತಾಕತ್ತಿರತ್ತೆ, ಕನ್ಸೀವ್ ಮಾಡೋ ತಾಕತ್ತಿರತ್ತೆ, ಅವರ ಪೂರ್ತಿ ಫಿಸಿಕಲ್ ಡಿಸ್ಟ್ರಕ್ಷನ್ ಅನ್ನ ಮಾಡಬಹುದು. ಹೇಗೆ ಈ ಆಜ್ಞಾಚಕ್ರ ಅನ್ನೋದು, ನಾನು ಅದನ್ನ ಸೈಂಟಿಫಿಕಲಿ ಅನಲೈಸ್ ಮಾಡ್ತಾ ಹೋದ್ವಿ ಅಂತಂದ್ರೆ, ಅದು ಏನ್ ಮಾಡುತ್ತೆ, ನಮ್ಮ ದೇಹದ ಯಾವ ಹಾರ್ಮೋನ್ಸ್ ಮೇಲೆ, ಪಿಟ್ಯುಟರಿ ಗ್ಲ್ಯಾಂಡ್ ಅನ್ನೋದೇನಿದೆ ಅದು ಯಾವುದನ್ನ ಬ್ಯಾಲೆನ್ಸ್ ಮಾಡುತ್ತೆ ಅಥವಾ ಇಂಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ, ನಾವ್ ಹೆಂಗೆ ಒಂದು ಜೆಂಡರ್ ಅನ್ನ ಸಪರೇಟ್ ಮಾಡ್ತೀವಿ ಹೇಳಿ, ನಮ್ಮ ಆರ್ಗನ್ ನ ಜೊತೆಗೆ, ನಮ್ಮ ಜೆನೈಟಲ್ ಪಾರ್ಟ್ಸ್ ನ ಜೊತೆಗೆ ಯಾವ ಹಾರ್ಮೋನ್ ರಿಲೀಸ್ ಆಗುತ್ತೆ ಅನ್ನೋದು ಕೂಡ ಇವತ್ತಿನ ಕಾಲದಲ್ಲಿ PCOD ರಿಲೇಟೆಡ್ ಯಾಕಿಷ್ಟು ಕಾಂಪ್ಲಿಕೇಶನ್ ಇದೆ, ಅಥವಾ ಕನ್ಸೀವ್ ಆಗೋದಕ್ಕೂ ಕೂಡ ಇನ್ಫರ್ಟಿಲಿಟಿ ಅನ್ನೋದು ಅದು ಗಂಡ್ಮಕ್ಳಲ್ಲೂ ಕೂಡ ಇರೋದು. ಸೊ ಸ್ಪರ್ಮ್ ಕೌಂಟ್ ಡೌನ್ ಆಗೋದು, ಅಥವಾ ಅದಕ್ಕೆ ಆ ಥರದ ಪವರ್ ಇಲ್ಲದ್ದೇ ಇರೋದು, ಮೊಬಿಲಿಟಿ ಇಲ್ಲದ್ದೇ ಇರೋದು, ಹೆಣ್ಮಕ್ಳು ಬಂಜೆ ಆಗ್ತಾ ಇರೋದು, PCOD, PCS ಹಿಂಗಿದೆಲ್ಲ ಪ್ರಾಬ್ಲಮ್ ಏನಕ್ಕಾಗ್ತಾ ಇದೆ ಅಂತಂದ್ರೆ, ಆಲ್ ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಈ ಪಿಟ್ಯುಟರಿ ಗ್ಲ್ಯಾಂಡ್ ಯಾವ್ದಾದ್ರು ಒಂದು ಹಾರ್ಮೋನ್ಗೆ ಡೈರೆಕ್ಟ್ ಕನೆಕ್ಟೆಡ್ ಇದೆ ಅಂತಂದ್ರೆ ಟೆಸ್ಟೋಸ್ಟೆರಾನ್. ಅಂದ್ರೆ ಗಂಡಸರಾಗಕ್ಕೆ ಕಾರಣ ಟೆಸ್ಟೋಸ್ಟೆರಾನ್. ಅದು ಹೆಣ್ಮಕ್ಳಲ್ಲೂ ಇರುತ್ತೆ ಆ ಅಂಶ. ಆದ್ರೆ ಆ ಹಾರ್ಮೋನ್ ಯಾವಾಗ ಅದರ ಮಿತಿಗಿಂತ ಜಾಸ್ತಿ ಆಕ್ಟಿವೇಟ್ ಆಗತ್ತೆ, ಅವಾಗ ಹೆಣ್ಮಕ್ಳು ಗಂಡು ಮಕ್ಕಳ ಫೀಚರ್ಸ್ ಅನ್ನ, ಗಡ್ಡ ಬರೋದು, ಎಕ್ಸ್ಟ್ರಾ ಹೇರ್ ಬರೋದು, ಅಥವಾ ಧ್ವನಿ ಗಡಸಾಗೋದು, ಫೀಚರ್ಸ್ ಅಲ್ಲಿ ಹೆಣ್ಮಕ್ಳಲ್ಲ ಅನ್ನೋ ರೀತಿಯಲ್ಲಿ ಅನಿಸೋದು, PCOD ಸಮಸ್ಯೆ ಉಂಟಾಗೋದು, ಅಂದ್ರೆ ಟೋಟಲ್ ಬಾಡಿ ಇಂಬ್ಯಾಲೆನ್ಸ್ ಆಗೋದಕ್ಕೆ ಕಾರಣ ಹೆಣ್ಣು ಮಕ್ಕಳ ದೇಹದಲ್ಲಿ ಇರುವಂತಹ ಟೆಸ್ಟೋಸ್ಟೆರಾನ್ ಲೆವೆಲ್ ಜಾಸ್ತಿ ಆದಾಗ. ಇವಾಗ ನೀವು ಲೆಕ್ಕ ಹಾಕೊಳ್ಳಿ, ಯಾರು ಮೆನ್ಸ್ಟ್ರುಯೇಟಿಂಗ್ ಪವರ್ ಅನ್ನ ಹೊಂದಿರ್ತಾರೆ, ಕನ್ಸೀವ್ ಮಾಡೋ ಪವರ್ ಅನ್ನ ಹೊಂದಿರ್ತಾರೆ ಹೆಂಗಸರು, ಅಂಥವರು ಯಾವ ದೇವಸ್ಥಾನ ನಿಮ್ಮ ಟೆಸ್ಟೋಸ್ಟೆರಾನ್ ಅನ್ನ ಆಕ್ಟಿವೇಟ್ ಮಾಡುವಂತಹ ತಾಕತ್ತನ್ನ ಹೊಂದಿರುತ್ತೆ, ಅಂಥ ಪ್ಲೇಸ್ಗೆ ಹೋಗಿ ಕೇವಲ ದೇವರಿಗೆ ಮಾತ್ರ ನೀವು ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಮಾಡ್ತಾ ಇರೋದಲ್ಲ, ನಿಮ್ಮ ದೇಹವನ್ನ ನೀವು ಡಿಸ್ರೆಸ್ಪೆಕ್ಟ್ಫುಲಿ ಟ್ರೀಟ್ ಮಾಡ್ತಿದ್ದೀರಾ. ಪೂರ್ತಿ ಡಿಸ್ಟರ್ಬ್ ಅಲ್ಲ, ಅದು ಏನ್ ಹೇಳೋಣ, ಡಿಸ್ಟ್ರಪ್ಷನ್ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀರಾ ಇನ್ ದ ನೇಮ್ ಆಫ್ ಸೋ ಕಾಲ್ಡ್ ಫೆಮಿನಿಸಮ್. ನಾನು ಪ್ರೀವಿಯಸ್ಲಿ ಒಂದು ಎಪಿಸೋಡ್ ಅನ್ನ ಮಾಡಿದ್ದೆ, ಈ ಮೆನ್ಸ್ಟ್ರುಯೇಷನ್ ರಿಲೇಟೆಡ್ ಆಗಿ ಏನೆಲ್ಲ ಮೂಢನಂಬಿಕೆ ಅನ್ನೋದು ಏನಿದೆ, ಅಥವಾ ಹೊರಗೆ ಕುತ್ಕೋಬೇಕು, ಅಲ್ಲಿಗೆ ಹೋಗ್ಬಾರ್ದು, ದೇವಸ್ಥಾನಕ್ಕೆ ಯಾಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ, ಅದನ್ನ ಸೈಂಟಿಫಿಕ್ ವೇ ಅಲ್ಲಿ ಕೂಡ ಹಿಂದೆ ಎಕ್ಸ್ಪ್ಲೇನ್ ಮಾಡಿದೀನಿ. ಯಾರು ನೋಡಿಲ್ಲ ದಯವಿಟ್ಟು ಗಂಡಸರು ಕೂಡ ನೋಡಿ, ಹೆಂಗಸರು ಕೂಡ ಮಿಸ್ ಮಾಡದೆ ನೋಡಿ. ರೀಸನ್ ಇದೆ ಅದಕ್ಕೆ. ರೀಸನ್ ನಮಗ್ ಗೊತ್ತಿಲ್ಲದೆ ಹೋದ್ರೆ ರೆಬಲ್ ವಿದೌಟ್ ಅ ಕಾಸ್ ತರ ಬಿಹೇವ್ ಮಾಡಕ್ಕೆ ಚಾನ್ಸಸ್ ಇರುತ್ತೆ ಅಂತ. ಸೊ ಈ ಒಂದು ಕಾರಣದಿಂದ ಇದನ್ನ ನಾನು ಹೇಳ್ತಾ ಇರೋದು ಕೇವಲ ಥಿಯೋರಿ ಮಾತ್ರ ಅಲ್ಲ. ಅಂದ್ರೆ ಹಿಂಗಂತೆ ಅಲ್ಲಿ ಹಾರ್ಮೋನ್ ಜಾಸ್ತಿ ಇದಲ್ಲ, ಅಲ್ಲಿ ಯಾರ್ಯಾರು ಹೋಗಿದ್ರು ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಯಾರು ಇನ್ನೂ ಕೂಡ ಮುಟ್ಟಾಗಿರೋದಿಲ್ಲ, 10 ವರ್ಷ 11 ವರ್ಷದ ಹೆಣ್ಮಕ್ಳು ಯಾರ್ಯಾರು ಹೋಗಿದ್ದಾರೆ, ಅವ್ರಿಗೆ ಯಾವಾಗ ಸೈಕಲ್ ಅನ್ನೋದು ಶುರುವಾಗತ್ತಲ್ಲ, ಅಂಥವರೇ ಕೊಟ್ಟಿರುವಂತಹ ಕೆಲವೊಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ನ ನೀವು ಇವತ್ತಿಗೂ ಕೂಡ ಕೇಳೋಕ್ ಸಿಗುತ್ತೆ. ಇದು ನಾನು ಏನೋ ದೊಡ್ಡ ನಂಗೆ ಮಾತ್ರ ಸಿಗ್ತಾ ಇರುವಂತಹ ಇನ್ಫಾರ್ಮೇಶನ್ ಅಲ್ಲ. ದಿಸ್ ಇಸ್ ವೆರಿ ಮಚ್ ಅವೈಲಬಲ್ ಇನ್ ಪಬ್ಲಿಕ್ ಡೊಮೇನ್. ಸೊ ಹಂಗಿರುವಾಗ ಯಾವ ಶಕ್ತಿ ಕೇಂದ್ರ ನನ್ನ ಇಡೀ ಬಾಡಿಯನ್ನ, ಆ ಬಾಡಿಯನ್ನ ಕೇವಲ ಫಿಸಿಕಲ್ ಲೆವೆಲ್ ಮಾತಾಡ್ತಾ ಇಲ್ಲ ನಾನಿದು, ಇಮೋಷನ್ ಲೆವೆಲ್ ಅಲ್ಲೂ ಕೂಡ ಡಿಸ್ಟರ್ಬ್ ಮಾಡುತ್ತೆ. ಯಾಕೆಂತಂದ್ರೆ ನಮ್ಮ ಇಡೀ ಬಾಡಿ ಕರೆಕ್ಟ್ ಆಗಿ ರನ್ ಆಗೋದು ಹೆಂಗೆ ಅಂತಂದ್ರೆ, ಎಸ್ಪೆಷಲಿ ಫೀಮೇಲ್ ಬಾಡಿ ಕರೆಕ್ಟ್ 28 to 30 ಡೇಸ್ಗೆ ನಿಮ್ಮ ಸೈಕಲ್ ಅನ್ನೋದು ಕರೆಕ್ಟ್ ಆಗಿ ಬರ್ತಾ ಇದೆಯಾ, ನಿಮ್ಮ ವೇಟ್ ಅನ್ನೋದು ನಾರ್ಮಲ್ ಆಗಿ ಇದೆಯಾ, ಇದೆಲ್ಲದ್ರದ್ದು ಕಾನ್ಸೆಪ್ಟ್ ನ ಜೊತೆಗೆ ದಿಸ್ ಇಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಯುವರ್ ಮೆಂಟಲ್ ಹೆಲ್ತ್. ಸೊ ಇಂಥ ಒಂದು ಶಕ್ತಿ ಕೇಂದ್ರವನ್ನ ನೀವು ಎಂಟರ್ ಮಾಡೋದು ಅವಶ್ಯಕತೆ ಇದೆಯಾ ಇನ್ ದ ನೇಮ್ ಆಫ್ ಸೋ ಕಾಲ್ಡ್ ಫೆಮಿನಿಸಮ್. ನೆಕ್ಸ್ಟ್, ಕೇವಲ ಇದು ಡಿಸ್ಕ್ರಿಮಿನೇಷನ್ ಅಂತ ಹೆಂಗಸರಿಗೆ ಮಾತ್ರ ಅಲ್ಲ, ನಮ್ಮ ಭಾರತ ದೇಶದಲ್ಲೇ ಗಂಡಸರು ಎಂಟರ್ ಆಗದೆ ಇರುವಂತಹ ಬಹಳಷ್ಟು ದೇವಸ್ಥಾನಗಳಿದೆ.
ಜೊತೆಗೆ ಕೆಲವೊಂದಷ್ಟು ವಿಶೇಷ ದಿನದಲ್ಲಿ ಆ ದೇವಸ್ಥಾನದ ಬೀದಿಯಲ್ಲಿ ಕೂಡ ಗಂಡಸರು ಎಂಟರ್ ಆಗಂಗಿಲ್ಲ. ಫಾರ್ ಎಕ್ಸಾಂಪಲ್, ಈ ರಾಜಸ್ಥಾನದಲ್ಲಿ ಇಡೀ ದೇಶದಲ್ಲಿರೋ ಓನ್ಲಿ ಒನ್ ಬ್ರಹ್ಮ ಟೆಂಪಲ್ ಪುಷ್ಕರದಲ್ಲಿರೋದು, ಅಲ್ಲಿ ಮ್ಯಾರಿಡ್ ಮೆನ್ ಹೋದ್ರೆ ಅವ್ರ ಸರ್ವನಾಶ ಆಗತ್ತೆ ಅನ್ನೋ ಬಿಲೀಫ್ ಸಿಸ್ಟಮ್ ಇದೆ. ಸೊ ಈ ರೀತಿ ಆರ್ಗ್ಯುಮೆಂಟ್ ಏನಿದೆ ಅಲ್ವಾ, ಜೆಂಡರ್ ಡಿಸ್ಕ್ರಿಮಿನೇಷನ್ ಅನ್ನೋದು, ದಟ್ ಈಸ್ ವೆರಿ ಮಚ್ ಇನ್ವ್ಯಾಲಿಡ್. ಬಟ್ ನಮ್ಮ ಹಿಂದೂ ಕಲ್ಚರ್ನ ಬ್ಯೂಟಿ ಏನು ಅಂತಂದ್ರೆ, ಯಾರು ಏನು ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ನಾನು ಅದನ್ನೇ ಮಾಡ್ಬೇಕು ಅಂತ ಇಲ್ಲ. ಐ ಹ್ಯಾವ್ ದ ರೈಟ್ ಟು ಕ್ವೆಶ್ಚನ್. ಇದೇ ಈ ಧರ್ಮದ ಬ್ಯೂಟಿ. ಯಾರೋ ಒಬ್ರು ಹೇಳಿದ್ದಾರೆ ಅದನ್ನೇ ಮಾಡ್ಬೇಕು, ನೋ. ಟೈಮ್ ಹೆಂಗ್ ಬದಲಾಗುತ್ತೆ, ಅದು ವಿಕಸನ ಆಗ್ತಾ ಹೋಗ್ಲಿ, ರಿಫಾರ್ಮೇಶನ್ ಆಗ್ತಾ ಹೋಗ್ಲಿ, ಮೂಢನಂಬಿಕೆಗಳು ಹೋಗ್ಬೇಕೇ ವಿನಃ ಆ ನಂಬಿಕೆಯ ಹಿಂದಿನ ವಿಜ್ಞಾನವನ್ನ ತಿಳ್ಕೊಳ್ಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ಅಂಡ್ ಯಾವಾಗ ಇದನ್ನ ನಾವು ಮೂಢನಂಬಿಕೆ ಅಂತ ಟ್ಯಾಗ್ ಮಾಡ್ತೀವಲ್ವಾ, ವೆನ್ ವಿ ಡೂ ನಾಟ್ ಅಟೆಂಪ್ಟ್ ಟು ನೋ ವಾಟ್ ವಿ ಡೋಂಟ್ ನೋ. ಇಂಥ ಬಹಳಷ್ಟು ದೇವಸ್ಥಾನಗಳು ಯಾವಾಗ ಶಕ್ತಿ ಕೇಂದ್ರವಾಗಿ ಇರ್ತವೆ, ಆ ಶಕ್ತಿಯ ಬಗ್ಗೆ ನಮ್ಗೆ ಅರಿವಿರಲ್ಲ ಅಂತಂದ್ರೆ ದಿಸ್ ಇಸ್ ದ ಪ್ರಾಬ್ಲಮ್. ಅಂಡ್ ಯಾರೆಲ್ಲ ಈ ಹೆಣ್ಮಕ್ಳು ಮುಟ್ಟಾಗೋದು ಅಶುದ್ಧ, ಆ ರಕ್ತ ಅಶುದ್ಧ ಅಂತ ಹೇಳ್ತೀರಾ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಮ್ಮ ಹಿಂದೂ ಕಲ್ಚರ್ನಲ್ಲಿ ಆ ಮುಟ್ಟಾಗುವಂತಹ ದೇವತೆಯನ್ನೇ ನಾವು ಸರ್ವಶಕ್ತ ಅಂತ ಕರೆಯೋದು. ಕಾಮಾಖ್ಯ ಟೆಂಪಲ್ ಬಗ್ಗೆ ಮಾತಾಡ್ತಾ ಇರೋದು ನಾನು. ಆ ಟೆಂಪಲ್ ನ ಹಿನ್ನೆಲೆ ಏನು ಅನ್ನೋದು, ಅಥವಾ ಆ ಅಂಬುಬಾಚಿ ಫೆಸ್ಟಿವಲ್ ನ ಹಿನ್ನೆಲೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ, ಆ ಅಂಬುಬಾಚಿ ನಡೆಯೋದೆ, ಫೆಸ್ಟಿವಲ್ ನಡೆಯೋದೆ ದೇವಿಯ ಋತುಸ್ರಾವದ ಮೇಲೆ. ಆ ಋತುಸ್ರಾವ ಅನ್ನೋ ಪೀರಿಯಡ್ ಏನಿದೆ, ತಾಂತ್ರಿಕ್ ಪ್ರಾಕ್ಟೀಸ್ ನಲ್ಲಿ ಹೈಯೆಸ್ಟ್ ಪವರ್ ಇರುವಂತಹ ಪೀರಿಯಡ್ ಅದು, ಸ್ಪಿರಿಚುವಲ್ ಲೆವೆಲ್ ಅಲ್ಲಿ. ಸೊ ಯಾರೋ ಒಬ್ರು ಏನೋ ಹೇಳಿದ್ರು, ಅಥವಾ ಯಾವುದೋ ಒಂದು ನ್ಯೂಸ್ ಆಯ್ತು, ಕಾಂಟ್ರವರ್ಸಿ ಆಯ್ತು ಅಂತ ಹೇಳಿದ ತಕ್ಷಣ ಅದನ್ನ ಅಷ್ಟೇ ಅಂತ ಅರ್ಥ ಮಾಡ್ಕೊಳ್ಳೋದಿದೆ ಅಲ್ಲ, ದಿಸ್ ಈಸ್ ನಾಟ್ ಗುಡ್ ಅಕಾರ್ಡಿಂಗ್ ಟು ಮೀ. ಬಟ್ ಕೆಲವೊಂದಷ್ಟು ವಿಚಾರಗಳನ್ನ ನಾನಾಗ್ಲೇ ಹೇಳಿದೆ, ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕೇ ವಿನಃ ಇದು ಹಿಂಗಂತೆ ಅದಕ್ಕೆ ನಾನು ಹಿಂಗ್ ಮಾಡ್ತೀನಿ ಅಂತ ಅಪ್ಪ ಹಾಕಿರೋ ಆಲದ ಮರಕ್ಕೆ ನೇಣು ಹಾಕೊಳ್ಳೋದು ಕೂಡ ಅಲ್ಲ. ಈ ಶಬರಿಮಲೆ ಅನ್ನೋದು ಒಂದು ಶಕ್ತಿ ಕೇಂದ್ರ ಅನ್ನೋದು ಯಾವ ರೀತಿ ಪರಿಣಾಮ ಬೀರುತ್ತೆ, ಆ ಶ್ರದ್ಧಾಭಕ್ತಿ ಏನು, ನಾನಾಗ್ಲೇ ಹೇಳಿದೆ, ಇಲ್ಲಿರುವಂತಹ ಡೇಟಿ ಕೇವಲ ಯಾವುದೋ ಒಂದು ಇಮ್ಯಾಜಿನೇಷನ್ ಅಲ್ಲ. ನಾವು ದೇವಸ್ಥಾನಗಳನ್ನ ದೇವರ ಮನೆ ಅಂತ ಯಾಕೆ ಪೂಜೆ ಮಾಡ್ತೀವಿ ಅಂತಂದ್ರೆ, ಅವ್ರನ್ನ ವ್ಯಕ್ತಿಯ ರೀತಿಯಲ್ಲಿ ಟ್ರೀಟ್ ಮಾಡ್ತೀವಿ. ದೇವರನ್ನ ಬೆಳಗ್ಗೆ ಏಳ್ಸೋದ್ರಿಂದ ಹಿಡಿದು ಸ್ನಾನ ಮಾಡಿಸೋದನ್ನ ಅಭಿಷೇಕ ಅಂತ ಹೇಳ್ತೀವಿ, ಅಲಂಕಾರ ಮಾಡ್ತೀವಿ ಆ ವಿಗ್ರಹಕ್ಕೆ. ವಿಗ್ರಹ ಅಂತ ಯಾಕೆ ಕರಿತೀವಿ? ಒಂದು ಕಲ್ಲಿನ ಶಿಲ್ಪಕ್ಕೂ ಒಂದು ವಿಗ್ರಹಕ್ಕೂ ಏನ್ ಡಿಫ್ರೆನ್ಸ್? ಅದರಲ್ಲಿ ಪ್ರಾಣ ಪ್ರತಿಷ್ಠೆ ಆಗಿರುತ್ತೆ. ಒಂದು ಕಲ್ಲಿನ ಶಿಲ್ಪ ವಿಗ್ರಹ ಆಗೋದಕ್ಕೆ ಸೈಂಟಿಫಿಕ್ ವೇ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಅನ್ನೋದು ನಡೆಯುತ್ತೆ. ಹಂಗಂದ್ರೆ ಏನು ಅನ್ನೋದಕ್ಕೆ ಈ ಎಪಿಸೋಡ್ ಅನ್ನ ನೋಡಿ. ಆ ಪ್ರಾಣ ಪ್ರತಿಷ್ಠೆ ಆಗಿರುವಂತಹ ದೇವರಿಗೆ ಅವಂದೇ ಆಗಿರೋ ಒಂದು ಎಕ್ಸ್ಕ್ಲೂಸಿವಿಟಿ ಅನ್ನೋದು, ಪ್ರೈವೇಸಿ ಅನ್ನೋದನ್ನ ಕೇಳ್ಕೊಳ್ತಾ ಇರೋದು. ನಾನೊಬ್ಬ ಬ್ರಹ್ಮಚಾರಿ, ನೈಷ್ಠಿಕ ಬ್ರಹ್ಮಚಾರಿ, ನನ್ನೊಂದು ಎಕ್ಸ್ಕ್ಲೂಸಿವ್ ಜೀವನ ಇದೆ, ಆ ಜೀವನಕ್ಕೆ ಒಂದು ಉದ್ದೇಶ ಇದೆ, ಅದನ್ನ ಗೌರವಿಸೋದೆ ನಮ್ಮ ಶ್ರದ್ಧೆ, ಭಕ್ತಿ, ನಂಬಿಕೆ. ಅದನ್ನೇ ಬಿಲೀಫ್ ಸಿಸ್ಟಮ್ ಅಂತ ಕರೆಯೋದು. ಆ ಬಿಲೀಫ್ ಸಿಸ್ಟಮ್ ಯಾಕೆ ಬಂತು ಅನ್ನೋದಕ್ಕೆ ನಾನು ಹೇಳಿದೆ ಅಲ್ಲ, ಷಟ್ ಚಕ್ರ, ಅದು ಸ್ಟೋರಿ. ದಟ್ ಈಸ್ ದ ರೀಸನ್. ಶಬರಿಮಲೆಯ ರಹಸ್ಯ ಅನ್ನೋದು, ಶಬರಿಮಲೆಯ ಕಾಂಟ್ರವರ್ಸಿ ಅನ್ನೋದು, ಇದೆಲ್ಲದರ ಹಿಂದಿನ ವಿಜ್ಞಾನ ಅನ್ನೋದು, ಆ ವಿಜ್ಞಾನವನ್ನ ಯಾವ್ದಪ್ಪ ಕೊಟ್ಟಿದ್ದು ಅಂತಂದ್ರೆ ನಮ್ಮ ವೇದಜ್ಞಾನ, ಪುರಾಣ ಶಾಸ್ತ್ರದಲ್ಲಿ ಬರುವಂತಹ ಜ್ಞಾನ. ದಯವಿಟ್ಟು ಈ ಒಂದು ಎಪಿಸೋಡ್ ಅನ್ನ ಪ್ರತಿಯೊಬ್ಬರ ಹತ್ರ ಶೇರ್ ಮಾಡಿ. ಯಾಕೆಂತಂದ್ರೆ ನಮ್ಮ ದೇಶದಲ್ಲಿ ಕೆಲವೊಂದಿಷ್ಟು ಕಾಂಟ್ರವರ್ಸಿ ಅನ್ನೋದು ಕಾಂಟ್ರವರ್ಸಿಯಾಗಿ ಉಳಿದೋಗ್ಬಿಡುತ್ತೆ. ಅಂದ್ರೆ ಏನ್ ಟ್ರೀಟ್ ಆಗ್ಬೇಕೋ ಅದು ಟ್ರೀಟ್ ಆಗೋದಿಲ್ಲ. ಹಾಗಾಗಿ ಈ ಒಂದು ಎಪಿಸೋಡ್ ಅನ್ನ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಏನೇನೋ ಶೇರ್ ಮಾಡೋ ಬದಲು ಇಂಥದ್ದನ್ನ ನಾವು ನಮ್ಮ ರೂಟ್ಸ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ, ಜೊತೆಗೆ ಪ್ರತಿ ಬಿಲೀಫ್ ಸಿಸ್ಟಮ್ ನ ಹಿಂದೆ ಇರುವಂತಹ ಸೈನ್ಸ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ, ದಾರಿ ಮೇಲೆ ಹೋಗೋರೆಲ್ಲ ಕಮೆಂಟ್ ಮಾಡ್ತಾರಲ್ಲ, ಆಮೇಲೆ ನಿಮ್ ಧರ್ಮದಲ್ಲಿ ಹಂಗೆ ಹೆಣ್ಮಕ್ಳನ್ನ ಹಂಗೆ ಟ್ರೀಟ್ ಮಾಡ್ತಾರೆ, ನೀವು ಹೊರಗಡೆ ಕೂತ್ಕೋತೀರಾ ಮುಟ್ಟಾದಾಗ, ಹಿಂಗಿದ್ದೆಲ್ಲ ಹೇಳುತ್ತಾರಲ್ಲ, ಅವರಿಗೆ ಮೂತೋಡ್ ಜವಾಬ್ ಕೊಡೋಕೆ ನಮ್ಮ ಹತ್ರ ಧೈರ್ಯ ಇರುತ್ತೆ, ಕಾನ್ಫಿಡೆನ್ಸ್ ಇರುತ್ತೆ. ಅಂಡ್ ಆಲ್ಸೋ ಅವರಿಗೂ ಜ್ಞಾನವನ್ನ ಕೊಡುವಂತಹ ಒಂದು ಒಳ್ಳೆ ಉದ್ದೇಶ ಇರುತ್ತೆ ಅಲ್ವಾ. ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ರಾತ್ರಿ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.